ಶೆಡ್ಡಿಗೆ ಬಾ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿರೋ ಪಂಚಿಂಗ್ ಡೈಲಾಗ್. ಆ ಡೈಲಾಗ್ನ ಒರಿಜಿನಲ್ ಕಂಟೆಂಟ್ ಜೊತೆಗೆ ಸಾಕಷ್ಟು ಎಡಿಟೆಡ್ ಕಂಟೆಂಟ್, ಕಾಮಿಡಿ, ಟ್ರೋಲ್ಸ್ ಎಲ್ಲವೂ ಸೂಪರ್ ಡೂಪರ್ ಹಿಟ್ ಆಗಿವೆ. ಪರಪ್ಪನ ಅಗ್ರಹಾರ ಜೈಲಿಗೆ ಅಕ್ಕನನ್ನು ನೋಡಲು ಹೋಗ್ತಾ ಇದ್ದ ಪವಿತ್ರ ಗೌಡಳ ತಮ್ಮ ಮೀಡಿಯಾದವರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿದ್ದ. ಅದಕ್ಕೆ ರಿಪಬ್ಲಿಕ್ ಟಿವಿಯ ಎಡಿಟರ್, ಆ್ಯಂಕರ್ ಜಯಪ್ರಕಾಶ್ ಶೆಟ್ಟರು ತಮ್ಮದೇ ಸ್ಟೈಲ್ನಲ್ಲಿ ಪಂಚಿಂಗ್ ಉತ್ತರ ಕೊಟ್ಟಿದ್ದರು. ಹೌದು, ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ, ಕುಂಟೆ ಮೇಲೆ ಆಡೋಣ ಅಂತ ಶೆಟ್ಟರು ಮಾತ್ರ ಸಖತ್ತಾಗಿ ಡೈಲಾಗ್ ಹೊಡೆದಿದ್ರು, ಕಾಲೆಳೆದಿದ್ರು. ಶೆಟ್ಟರು ಟೈಮಿಂಗ್ ಮಾತ್ರ ಅಲ್ಟಿಮೇಟ್ ರೀ. ನಿಮಗೆ ಗೊತ್ತೇ ಇದೆ ಶೆಡ್ ಅಂತ ಯಾಕೆ ಹೇಳಿದರು ಶೆಟ್ಟರು ಅಂತ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತು ಅವ್ರ ಗ್ಯಾಂಗು ರೇಣುಕಾಸ್ವಾಮಿಯನ್ನು ತಿಳಿಸಿ ಹಿಂಸಿಸಿ ಕೊಂದಿದ್ದಾರೆ ಅನ್ನೋ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋದು. ಆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಿದ್ದ ಪವಿತ್ರ ಗೌಡರ ತಮ್ಮಗೆ ಮೀಡಿಯಾಗೆ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಆಗಿದ್ದಿದ್ರೆ ಸುಮ್ಮನೆ ಹೋಗ್ಬೋದಿತ್ತು. ಆದರೆ ಉರ್ಕೊಂಡು ಮಾಡೋ ಕೆಲಸ ಇಲ್ವಾ ಅಂದ. ಇದಕ್ಕೆ ಬೇರೆ ಬೇರೆ ಚಾನಲ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಕೆಲವರು ನೆಗ್ಲೆಕ್ಟ್ ಮಾಡಿ ಇವನನ್ನು ಯಾಕೆ ಸೀರಿಯಸ್ಸಾಗಿ ತೊಗೊಳ್ಳೋದು ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ. ಆದರೆ ಶೆಟ್ಟರು ಗೊತ್ತಲ್ಲ, ಅವ್ರ ಗತ್ತೇ ಬೇರೆ. ದಕ್ಷಿಣ ಕನ್ನಡದ ಆಕ್ಸೆಂಟ್, ಸ್ಲ್ಯಾಂಗ್ನಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ, ಬಾ ಶೆಡ್ಗೆ ಹೋಗೋಣ, ಕುಂಟಂಬೆಲೆ ಆಡೋಣ ಅಂದಿದ್ದಾರೆ. ಹೆಚ್ಚು ಕಮ್ಮಿ ಈ ಪಂಚ್ನ 5-6 ಕೋಟಿ ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಅಂತ. JP ಶೆಟ್ಟರು, ಜಯಪ್ರಕಾಶ್ ಶೆಟ್ಟರು, ಬಿಗ್ 3 ಶೆಟ್ಟರು, ಸಮಯ ಶೆಟ್ಟರು, ಸುವರ್ಣ ಶೆಟ್ಟರು, ರಿಪಬ್ಲಿಕ್ ಟಿವಿ ಶೆಟ್ಟರು ಈಗ ಶೆಡ್ ಶೆಟ್ಟರು ಆಗಿಬಿಟ್ಟಿದ್ದಾರೆ. ಇವರನ್ನು ಟಿ ವಿ ಪರದೆಯಲ್ಲಿ ನೋಡಿರ್ತೀರಿ, ಆದರೆ ಇವರ ಲೈಫ್ ಸ್ಟೋರಿ ನಿಮ್ಗೆ ಗೊತ್ತಾ? ಇವರ ಜರ್ನಿ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಜಯಪ್ರಕಾಶ್ ಶೆಟ್ಟಿ ಅವರು ತುಂಬ ಫ್ರೆಂಡ್ಲಿ ನೇಚರ್ ಇರೋ ವ್ಯಕ್ತಿ. ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ಬಹಳ ಖುಷಿ ಪಡುವಂಥ ಸಹೃದಯಿ. ಈ ಶೆಟ್ಟರು ಅಂದರೆ ಬಹಳ ಇಷ್ಟ ಎಲ್ರಿಗೂ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಿರ್ತೀರ, ಉದ್ಯೋಗದ ಮಾಹಿತಿ ಆಗಿರ್ಬೋದು, ರಕ್ತದ ಅವಶ್ಯಕತೆ ಬಗ್ಗೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಯಾವಾಗಲೂ ಹಂಚ್ಕೊಳ್ತಾ ಇರ್ತಾರೆ. ರಾಜಕೀಯ, ಸಿನಿಮಾ, ಪ್ರಚಲಿತ ವಿದ್ಯಮಾನಗಳು, ಜ್ಯೋತಿಷ್ಯ ಸೇರಿದಂತೆ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಅವುಗಳ ಬಗ್ಗೆ ಎಷ್ಟು ಹೊತ್ತು ಬೇಕಾದರೂ ನಿರರ್ಗಳವಾಗಿ ಮಾತನಾಡಬಲ್ಲಂಥ ತಾಕತ್ತು ಈ ಜಯಪ್ರಕಾಶ್ ಶೆಟ್ಟಿ ಅವರದ್ದು. ಇವರು ಮಾತನಾಡೋ ಶೈಲಿ, ನಡೆಸ್ಕೊಡೋ ಸಂವಾದ, ಚರ್ಚೆ, ಸಂದರ್ಶನಗಳನ್ನು ನೋಡಿದರೆ ವೃತ್ತಿ ಬದುಕಿನ ಆರಂಭದ ದಿನಗಳಿಂದಲೂ ಪತ್ರಿಕೋದ್ಯಮದಲ್ಲೇ ಇದ್ದಾರೆ ಅನಿಸುತ್ತೆ. ಆದರೆ ಜಯಪ್ರಕಾಶ್ ಶೆಟ್ಟಿ ಅವರು ವೃತ್ತಿ ಜೀವನ ಆರಂಭಿಸಿದ್ದು ಮಾಧ್ಯಮ ಮೂಲಕ ಅಲ್ಲ. ಆ ಬಗ್ಗೆ ಮತ್ತೆ ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದಿಷ್ಟು ವಿಚಾರಗಳನ್ನು, ಬೇರೆ ಬೇರೆ ವಿಚಾರಗಳನ್ನು ನೋಡ್ತಾ ಹೋಗೋಣ. ಕೇರಳದ ಕಾಸರಗೋಡು ಜಿಲ್ಲೆಯ ಉಪ್ಪಳ ಜಯಪ್ರಕಾಶ್ ಶೆಟ್ಟಿ ಅವರ ಹುಟ್ಟೂರು. ತಂದೆ ಶ್ರೀನಿವಾಸ್ ಶೆಟ್ಟರು, ಇವರು ಮೂಲತಃ ಮಂಗಳೂರಿನವರು. ತಾಯಿ ದೇವಕಿ ಶೆಟ್ಟಿ ವಿಠ್ಠಲದವರು. 12 ಜನ ಮಕ್ಕಳಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರು ಕೊನೆಯವರು. ವಿಠಾ ಶೆಟ್ಟರು, ಪುಷ್ಪಲತಾ, ಲಕ್ಷಣಿ, ಪ್ರಭಾ, ಚಂದ್ರಶೇಖರ್, ರಾಜರಾಮ್, ಸುಜಾತ, ಶಶಿ, ವೀಣಾ, ಮಣಿ, ವಿನುತಾ ಜಯಪ್ರಕಾಶ್ ಅವರ ಸೋದರಿಯರು. ಮುಳಿಂಜ, ಉಪ್ಪಾಳ, ಬೆಂಗಳೂರು, ಮಂಗಳೂರಲ್ಲಿ ಶೆಟ್ಟರು ವ್ಯಾಸಂಗ ಮಾಡ್ತಾರೆ. SLC-ವರೆಗೂ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿದ್ದ ಇವರು PUC-ಯಲ್ಲಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡ್ರು. ಇಂಗ್ಲೀಷ್ ಕಷ್ಟವಾಯಿತು, ಹಾಗಾಗಿ ಪ್ರಥಮ PUC-ಯಲ್ಲಿ, ಫಸ್ಟ್ PUC-ಯಲ್ಲಿ ಅವರು ಒಂದು ಸಲ ಫೇಲ್ ಕೂಡ ಆದರೂ, ಡಿಸ್ಕಂಟಿನ್ಯೂ ಕೂಡ ಆಗಿತ್ತು. ಶಾಲಾ ಕಾಲೇಜು ದಿನಗಳಲ್ಲಿಯೇ ರಂಗಭೂಮಿ ಬಗ್ಗೆ ಇವರಿಗೆ ಬಹಳ ಆಸಕ್ತಿ ಇತ್ತು. ರಚನಾ ಉಪ್ಪಾಳ ಸಾಂಸ್ಕೃತಿಕ ಕಲಾ ಸಂಸ್ಥೆ ಮೂಲಕ ರಂಗಭೂಮಿ ಕೂಡ ಪ್ರವೇಶ ಮಾಡಿದ್ರು. ಆ ದಿನಗಳಲ್ಲೇ ಕನ್ನಡ ಮತ್ತು ತುಳು ನಾಟಕಗಳಿಗೆ ಬಣ್ಣ ಹಚ್ಚಿ ಬೇಷ್ ಅಂತ ಅನಿಸ್ಕೊಂಡಿದ್ರು. ಜೊತೆಗೆ ಅದ್ಭುತ ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಹೌದು. ವಿದ್ಯಾಭ್ಯಾಸ ಮುಗಿತಿದ್ದಂತೆ ಮಂಗಳೂರಿನಲ್ಲಿ ಮೆಡಿಕಲ್ ರೆಪ್ ಆಗಿ ಶೆಟ್ಟರ ವೃತ್ತಿ ಜೀವನ ಆರಂಭವಾಯಿತು. 2 ವರ್ಷಗಳ ಕಾಲ ಕೆಲಸ ಮಾಡಿದ ಇವರಿಗೆ ಅದ್ಯಾಕೋ ಸರಿ ಅಂತ ಅನಿಸ್ತಿಲ್ಲ, ಬೇರೆ ಏನಾದರೂ ಮಾಡಬೇಕು ಅಂತ ಅನಿಸ್ತು. ಅಣ್ಣನ ಜೊತೆ ಹೈದರಾಬಾದಿಗೆ ಹೋದರು. ಅಲ್ಲಿ C&F ಏಜೆಂಟ್ ಆಗಿ ಕೆಲಸಕ್ಕೆ ಸೇರಿದರು. ಅಲ್ಲೊಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ETVಗೆ ನಿರೂಪಕರು ಬೇಕಾಗಿದ್ದಾರೆ ಅಂತ ಪೋಸ್ಟರನ್ನು ಅಂಟಿಸಿದರು. ಅದನ್ನು ನೋಡಿದಂತಹ C&Fನ ಸೀನಿಯರ್ ಏಜೆಂಟ್ ನಾಗವೇಣಿಯವರು, ಶೆಟ್ರೆ ನಿಮಗೆ ಆ್ಯಂಕರಿಂಗ್ನಲ್ಲಿ ಆಸಕ್ತಿ ಉಂಟಲ್ಲ, ಒಂದು ಸಲ ಪ್ರಯತ್ನ ಮಾಡಿ ಎಂದರು. ಸರಿ ಅಂತ JP ಅವರು ಇಂಟರ್ವ್ಯೂ ಅಟೆಂಡ್ ಮಾಡಿದರು. 2000ನೇ ಇಸ್ವಿ ಆಗಸ್ಟ್ 2ರಂದು ETV ನ್ಯೂಸ್ ರೀಡರ್ ಆಗಿ ಮಾಧ್ಯಮ ಕ್ಷೇತ್ರಕ್ಕೆ ಬಂದರು. ಕಲಾ ಸಂಘದ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಿದ್ದರಿಂದ ಕನ್ನಡ ಭಾಷೆಯ ಮೇಲೆ ಹಿಡಿತ ಸಿಕ್ಕಿತ್ತು. 1-2 ವರ್ಷ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರಿಂದ ಬೆಂಗಳೂರು ಕನ್ನಡ, ಹುಬ್ಬಳ್ಳಿಯಲ್ಲಿ 1-2 ವರ್ಷ ಇದ್ದಿದ್ದರಿಂದ ಅಲ್ಲಿನ ಕನ್ನಡ ಕೂಡ ಇವರಿಗೆ ಬಹಳ ಹಿಡಿಸಿತ್ತು. ಹಾಗಾಗಿ ಆರಂಭದಲ್ಲೇ ಮಾಧ್ಯಮದಲ್ಲಿ ನ್ಯೂಸ್ ರೀಡರ್ ಆಗಿ ಸಕ್ಸಸ್ ಕಾಣಲು ಸಾಧ್ಯ ಕೂಡ ಆಯಿತು. ನ್ಯೂಸ್ ಓದೋದು ಅಂದರೆ ಅರ್ಧ ಗಂಟೆ ಕೆಲಸ, ದಿನಕ್ಕೇನಿಲ್ಲ ಅಂದರೂ 200-500 ರೂಪಾಯಿ ಕೊಡ್ತಾರೆ ಅಂತ ETVಗೆ ಸೇರಿದ್ದ ಶೆಟ್ಟರಿಗೆ ಆಮೇಲೆ ಗೊತ್ತಾಯ್ತಂತೆ ಫುಲ್ ಟೈಮ್ ಕೆಲಸ ಇಲ್ಲೇ ಮಾಡಬೇಕು ಅಂತ. 2007ರಲ್ಲಿ ಸರ್ಕಾರ ಎಂಬ ಪೊಲಿಟಿಕಲ್ ಸಟೈರ್, ಅಂದರೆ ರಾಜಕೀಯ ವಿಡಂಬನೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಯೋಚನೆ ಜಯಪ್ರಕಾಶ್ ಶೆಟ್ಟಿಗೆ ಬರುತ್ತೆ. ಆಗ ETVಯ ಮುಖ್ಯಸ್ಥರಾಗಿದ್ದ JN ಮೋಹನ್ ಅವರ ಹತ್ರ ಈ ಬಗ್ಗೆ ಚರ್ಚೆ ಮಾಡ್ತಾರೆ. ಆ ಕಾನ್ಸೆಪ್ಟ್ ಮೆಚ್ಚಿದ ಮೋಹನ್ ಅವರು ಆ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ಹೇಳಿದರು. ಇದು ಕನ್ನಡ ದೃಶ್ಯ ಮಾಧ್ಯಮ ಕ್ಷೇತ್ರದ ಮೊದಲ ಪೊಲಿಟಿಕಲ್ ಸಟೈರು. ಇದಕ್ಕೆ ಸನ್ನಿವೇಶ ಮತ್ತು ಹಾಡುಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು ಕೂಡ ಇದೇ ಜಯಪ್ರಕಾಶ್ ಶೆಟ್ಟರು.
ಇದು ಅಂದು ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸಿತ್ತು, ಮನೆ ಮಾತಾಗಿತ್ತು. ದೇವೇಗೌಡರು, ಬಂಗಾರಪ್ಪ, PGR ಸಿಂಧ್ಯಾ, HD ಕುಮಾರಸ್ವಾಮಿ ಈ ಕಾರ್ಯಕ್ರಮಕ್ಕೆ ಬಹಳ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು. ರಾಜಕಾರಣಿಗಳನ್ನು ಹೇಗೆ ವ್ಯಂಗ್ಯ ಮಾಡ್ತಾ ಇದ್ರು ಅಂದರೆ ಆ ಬಗ್ಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲೂ ಕೂಡ ಸದ್ದಾಗಿತ್ತಂತೆ ಆ ಟೈಮ್ನಲ್ಲಿ. ETV ನಂತರ 2008ರಲ್ಲಿ ಶಶಿಧರ್ ಭಟ್ ಅವರು ಸುವರ್ಣದಲ್ಲಿ ಕೆಲಸ ಮಾಡಲು ಜಯಪ್ರಕಾಶ್ ಅವರಿಗೆ ಅವಕಾಶ ಮಾಡಿಕೊಟ್ರು. 2009ರಲ್ಲಿ HR ರಂಗನಾಥ್ ಅವರು ಸುವರ್ಣ ಚುಕ್ಕಾಣಿ ಹಿಡಿದ್ರು. ಆ ಟೈಮ್ನಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರನ್ನ ಪೊಲಿಟಿಕಲ್ ರಿಪೋರ್ಟರ್ನಾಗಿ ಮಾಡಿದ್ರು. 1 ತಿಂಗಳ ನಂತರ ಬದಲಾದ ರಾಜಕೀಯ ವಿದ್ಯಮಾನಗಳಿಂದ ದೆಹಲಿಗೆ ಕಳಿಸ್ಕೊಟ್ರು. ಅಲ್ಲಿ BS ಯಡಿಯೂರಪ್ಪ ಅವರನ್ನು ಇಂಟರ್ವ್ಯೂ ಮಾಡಿ ಅವರನ್ನು ಅಳಿಸಿದ್ರು ಕೂಡ ಜಯಪ್ರಕಾಶ್ ಶೆಟ್ಟಿ ಅವರು. JP ಅವರ ಸಂದರ್ಶನದ ವೇಳೆ ಯಡಿಯೂರಪ್ಪ ಅವರು ಹತ್ತಿದ್ದನ್ನು ಕ್ಯಾಮ್ರಾಮನ್ ಹೇಮಂತ್ ಅವರು ಸಖತ್ತಾಗಿ ಸೊಗಸಾಗಿ ಸೆರೆ ಹಿಡಿದಿದ್ರು. ಈ ಸಂದರ್ಶನ ಪ್ರಸಾರವಾಗ್ತಾ ಇದ್ದಂತೆ ಸುವರ್ಣ ನ್ಯೂಸ್ ಚಾನೆಲ್ನ TRP ಕೂಡ ಏರಿತು. ಮೊದಲ ಬಾರಿಗೆ ಸುವರ್ಣಕ್ಕೆ 100+ TRP ಬಂದಿದ್ದು ಇದೇ ಸಂದರ್ಶನದಿಂದ. ದೇಶ ವಿದೇಶದ ಚಾನೆಲ್ಗಳಲ್ಲೂ ಕೂಡ ಪ್ರಸಾರವಾಗಿದ್ದು ಹಾಗೂ ದೇಶದ ಎಲ್ಲ ಪತ್ರಿಕೆಗಳಲ್ಲೂ ಇದು ಪ್ರಕಟವಾಗಿದ್ದು ಕೂಡ ವಿಶೇಷ ಅಂತಲೇ ಹೇಳ್ಬೋದು. ಬಳಿಕ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿ ಒಂದಿಷ್ಟು ದಿನ ಕೆಲಸ ಮಾಡಿದ JP ಅವರು ಸ್ವಲ್ಪ ಬದಲಾವಣೆ ಬೇಕಂತ ಹೇಳಿ ಸಿನಿಮಾ ಬ್ಯೂರೋ ಕೇಳಿಕೊಂಡ್ರು. ಅಂದಿನ ಪ್ರಧಾನ ಸಂಪಾದಕರಾಗಿದ್ದ ಅನಂತ ಚಿನಿವಾರ ಅವರು JP ಅವರನ್ನು ಸಿನಿಮಾ ಬ್ಯೂರೋ ಮುಖ್ಯಸ್ಥರನ್ನಾಗಿ ಕೂರಿಸಿದರು. ಸಿನಿಮಾ ಸೆಂಚುರಿ ಹಾಗೂ ಬಂಗಾರದ ಚಿತ್ರಗಳು ಎಂಬ ಎರಡೇ ಕಾರ್ಯಕ್ರಮಗಳಿಂದ ಒಳ್ಳೆಯ TRPಯನ್ನು ತಂದುಕೊಡುವಲ್ಲಿ ಶೆಟ್ರು ನಾಯಕತ್ವದ ಸಿನಿಮಾ ತಂಡ ಗೆದ್ದಿತ್ತು. ಪ್ರತಿಮಾ ಭಟ್ ಅವರೊಡನೆ ಜಯಪ್ರಕಾಶ್ ಶೆಟ್ಟಿ ಅವರು ನಡೆಸಿಕೊಡ್ತಿದ್ದಂತಹ ಬ್ರೇಕ್ಫಾಸ್ಟ್ ನ್ಯೂಸ್ ಶೆಟ್ರು ಭಟ್ರು ಅತ್ಯಂತ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಿತ್ತು. ಇನ್ನು ಕಟ್ಟೆಚ್ಚರ ಕಾರ್ಯಕ್ರಮ ಇದು ಬಹಳ ದೊಡ್ಡ ಮಟ್ಟಿನ ಜನಪ್ರಿಯತೆಯನ್ನು ತಂದುಕೊಟ್ಟಂಥ ಕಾರ್ಯಕ್ರಮ. ಆದರೆ ಕೆಲವರು JP ಅವರ ಮ್ಯಾನರಿಸಮು ಮತ್ತು ಡ್ರೆಸ್ ಕೋಡ್ ಬಗ್ಗೆ ಟೀಕೆ ಮಾಡ್ತಾಯಿದ್ರು. ಮುಂದಿನ ದಿನಗಳಲ್ಲಿ JP ಅವರು ಹಾಕ್ಕೊಟ್ಟಂಥ ಅವತ್ತಿನ ಆ ಟ್ರೆಂಡನ್ನೇ ಫಾಲೋ ಮಾಡುವಂಥದ್ದು ಶುರುವಾಗಿದ್ದು ಕೂಡ ಈಗ ಇತಿಹಾಸ. ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಮೊದಲ ಬಾರಿಗೆ ಸ್ಟೈಲಿಶ್ ಡ್ರೆಸ್ಗಳನ್ನು ಹಾಕಲು ಶುರು ಮಾಡಿದರು. ನ್ಯೂಸ್ ರೀಡರ್ಗಳು ಬ್ಲೇಸರೇ ಹಾಕಬೇಕೆಂಬ ಸಂಸ್ಕೃತಿಯನ್ನು ಮುರಿದವರು ಇದೇ ಜಯಪ್ರಕಾಶ್ ಶೆಟ್ಟರು. JP ವೇಸ್ಟ್ ಕೋಟ್ ಧರಿಸಿದ್ರು. ಇದನ್ನೇ ಈಗ ಬಹುತೇಕ ಎಲ್ಲ ನ್ಯೂಸ್ ರೀಡರ್ಗಳು ಫಾಲೋ ಮಾಡ್ತಾ ಇದ್ದಾರೆ. 2013ರಲ್ಲಿ ಸಮಯ ಸೇರಿದ ಶೆಟ್ಟರಿಗೆ ವಿಜಯ ಟಾಟಾ ಅವರು ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿ ಪ್ರಯೋಗಗಳಿಗೆ ಸಪೋರ್ಟ್ ಮಾಡಿದರು. ಬಿಗ್ 3 ಬಹುದೊಡ್ಡ ಯಶಸ್ವಿ ಕಾರ್ಯಕ್ರಮವಾಯಿತು. ಭ್ರಷ್ಟ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಚಳಿ ಜ್ವರ ಶುರುವಾಗಿತ್ತು ಆ B3 ಕಾರ್ಯಕ್ರಮದ ಮೂಲಕ. ಸ್ವತಃ JP ಅವರಿಗೂ ಇದು ಅತ್ಯಂತ ಬಹಳ ಖುಷಿ ಕೊಟ್ಟ ಕಾರ್ಯಕ್ರಮವಂತೆ. ಬಿಗ್ 3 ಅಲ್ಲದೆ ಬಿಗ್ ಡಿಬೇಟ್, ಸಮಯ ಸಕಾಲ, ಸಾಲ ಮನ್ನಾದಂಥ ಸೂಪರ್ ಹಿಟ್ ಕಾರ್ಯಕ್ರಮಗಳು ಕೂಡ ಇದೇ ಜಯಪ್ರಕಾಶ್ ಶೆಟ್ಟಿ ಅವರು. ಸುವರ್ಣ ಚಾನಲ್ಗೆ ವಾಪಸ್ಸಾದಂಥ ಜಯಪ್ರಕಾಶ್ ಶೆಟ್ಟಿ ಅಲ್ಲಿ ಪ್ರಚಲಿತ ವಿದ್ಯಮಾನಗಳ ವಿಭಾಗದ ಎಡಿಟರ್ ಆಗಿದ್ದರು. ಈಗ ರಿಪಬ್ಲಿಕ್ TV ಅಂದರೆ ಏನು ದಿಗ್ವಿಜಯವನ್ನು ಸೇಲ್ ಮಾಡಿ ರಿಪಬ್ಲಿಕ್ ಅವರು ತೊಗೊಂಡ್ರು. ವಿಜಯ ಚಾನಲ್ ಯಾವಾಗ ರಿಪಬ್ಲಿಕ್ TV ಆಯಿತೋ ಆ ನಂತರದಿಂದ ಜಯಪ್ರಕಾಶ್ ಶೆಟ್ಟಿ ಅವರು ರಿಪಬ್ಲಿಕ್ TVಯ ಎಡಿಟರ್ ಆಗಿದ್ದಾರೆ.